6-1 ಬೇಕು. ಬೇಕೇ ಬೇಕು. 6-1 ಬೇಕು. ಬಾಕಿ ಉಳಿದಿರುವ 2 ಕಂದಾಯ ಗ್ರಾಮಗಳಿಗೆ 6-1 ಬೇಕು. ನಮ್ಮ ನಡೆ ಅಭಿವೃದ್ಧಿ ಕಡೆ. 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 ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. 6-1 ಬೇಕು. ಬೇಕು. 6-1 ಬೇಕು. ಬೇಕೇ ಬೇಕು. 6-1 ಬೇಕು. ಬೇಕೇ ಬೇಕು. 6-1 ಬೇಕು. ಬೇಕೇ ಬೇಕು. 6-1 ಬೇಕು. ನಮ್ಮ ನಡೆ ನಮ್ಮ ನಡೆ ಅಭಿವೃದ್ಧಿ ಕಡೆ. ಬೇಕೇ ಬೇಕು. 6-1 ಬೇಕು. ಬೇಕೇ ಬೇಕು. 6-1 ಬೇಕು. ಬರ್ಬೇಕು ಬರ್ಬೇಕು ಆಯುಕ್ತರು ಬರಬೇಕು. ಬರ್ಬೇಕು ಬರ್ಬೇಕು ಆಯುಕ್ತರು ಬರಬೇಕು. ಅಧಿಕಾರಿಗಳಿಗೆ ಅಧಿಕಾರ. ಮಾಡೇ ಮಾಡಿ 6-1 ಮಾಡಿ. ಮಾಡೇ ಮಾಡಿ 6-1 ಮಾಡಿ. ಮಾಡೇ ಮಾಡಿ 6-1 ಮಾಡಿ. 15,000 ತಲುಪುವ GBT ಅಧಿಕಾರಿಗಳಿಗೆ ಅಧಿಕಾರ. ಇವತ್ತು ನಾವು ರೈತರ ಹೋರಾಟ ಭೂಸ್ವಾಧೀನ ಪರವಾಗಿರ್ತಕ್ಕಂಥ ರೈತರ ಹೋರಾಟ ಇದು ಏನು 2 ಗ್ರಾಮ ಪಂಚಗಾಳಿ 2 ಗ್ರಾಮವನ್ನು 6-1 ನೋಟಿಫಿಕೇಶನ್ ಮಾಡಿಲ್ಲ, ಅದ್ರ ಬಗ್ಗೆ ಹೋರಾಟ. ಯಾಕೆಂದರೆ 7 ಗ್ರಾಮ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಕೆಂಬೆಂಬಳ್ಳಿ ಮಾಡಿ 3 ತಿಂಗಳಾಗಿದೆ. ಹೊಸೂರು ಬೇರೆ ಉಳಿದವನ್ನೆಲ್ಲ ಮಾಡಿ 1 ತಿಂಗಳು ಮೇಲಾಗಿದೆ. ಬೈರಮಂಗಲ ಮತ್ತು ಕಂಚಗಾಳಿ ಮಾಡೋದ್ರಿಂದ ಅಲ್ಲಿ ರೈತರು ಕೂಡ ನಮಗೆ ಸಹಕಾರ ಕೊಡಿ ಅರ್ಜಿಗಳೆಲ್ಲ ಸಲ್ಲಿಸಿದ್ದಾರೆ ಪರಿಹಾರಕ್ಕೆ. ಅವರು ಕೂಡ ಅವ್ರ ಬದುಕನ್ನು ಸೃಷ್ಟಿ ಮಾಡ್ಕೋಬೇಕು, ಬದುಕನ್ನು ಕಂಡುಕೋಬೇಕು. ಬೇರೆ ಬೇರೆ ಕಾರಣದಿಂದ ಅದನ್ನು ಕೂಡ 6-1 ನೋಟಿಫಿಕೇಶನ್ ಮಾಡಿ ಅವರು ಕೂಡ ಪರಿಹಾರ ತಗೊಳ್ತಾರೋ ಇಲ್ಲ ದುಡ್ಡು ತಗೊಳ್ತಾರೆ, ಇಲ್ಲ ಅಂದರೆ ನಿವೇಶನ ತಗೊಳ್ತಾರೋ ಅದನ್ನು ಅವ್ರಿಗೆ ಬಿಟ್ಟು ವಿಚಾರ. ಆದ್ದರಿಂದ ಅವರು ಕೂಡ ಭಾಳ ತೊಂದರೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ರೈತರು ಬೇರೆ ಬೇರೆ ತೊಂದರೆಗಳಾಗ್ತವೆ ಅವ್ರಿಗೂ. ಆದಷ್ಟು ಬೇಗ ಎರಡನ್ನ ನೋಟಿಫಿಕೇಶನ್ ಮಾಡಬೇಕು ಅನ್ನೋದೇ ಹೋರಾಟ. ಆದಷ್ಟು ಬೇಗ ಸರ್ಕಾರಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ಳೋದು ಅಂತಂದರೆ ಈ 2 ಗ್ರಾಮಗಳನ್ನು ಕೂಡ ಬೇಗ 6-1 ನೋಟಿಫಿಕೇಶನ್ ಮಾಡಿ ಅವ್ರ ಪರಿಹಾರಕ್ಕಾಗಿ ನಮ್ಮ ರೈತರುಗಳೆಲ್ಲ ಕಾಯ್ತಾ ಇದ್ದಾರೆ. ಅವರು ಕೂಡ ತಗೊಂಡು ಈ ಪ್ರಾಜೆಕ್ಟ್ ಹೆಚ್ಚಿನ ರೀತಿಯಲ್ಲಿ ಬೇಗ ಅಭಿವೃದ್ಧಿ ಪಡಿಸಲಿ ಅನ್ನೋ ಲೆಕ್ಕಕ್ಕೆ ನಾವು ಹೋರಾಟ ಮಾಡ್ತೀವಿ ಅಷ್ಟೇ. ಬೇರೆ ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಜೊತೆಗೆ P ನಂಬರಲ್ಲಿ ಕೂಡ ಸಾಕಷ್ಟು ಬಡ ರೈತರುಗಳು 1 ಎಕರೆ 2 ಎಕರೆ ಅರ್ಧ ಎಕರೆ ಈ ಥರ ಅವರು ಕೂಡ ಅರ್ಜಿ ಹಾಕ್ಕೊಂಡು ಅವರು RTC 50 ವರ್ಷದಿಂದ 60 ವರ್ಷದಿಂದ ಕೆಲವ್ರಿಗೆ RTC ಖಾತೆ ಇವೆ. ಅವ್ರಿಗೆ 4-1 6-1 ಎರಡರಲ್ಲೂ ಕೂಡ ನೋಟಿಸ್ ಬಂದಿದೆ. ಅವರು ಅರ್ಜಿ ಹಾಕ್ಕೊಂಡವ್ರೆ. ಅವ್ರಿಗೂ ಕೂಡ ಬೇಗ ಹಣವನ್ನು ಪರಿಹಾರ 2 ಬಿಡುಗಡೆ ಮಾಡಿ ಈ ಪ್ರಾಜೆಕ್ಟ್ ಬೇಗ ಮುಗಿಯೋಕ್ಕೆ ಸಹಕರಿಸಬೇಕು ಅನ್ನೋದೇ ಹೋರಾಟ ಅಷ್ಟೇ ನಮ್ಮದು. ಇವಾಗ ಇದು ನಮ್ಮ ಪ್ರಾಜೆಕ್ಟು ಶುರುವಾಗಿ 1.5 ವರ್ಷ ಆಯಿತು, 20 ವರ್ಷ ಆಯಿತು. ಆದರೆ ನಮಗೆ ನೋಟಿಫಿಕೇಷನ್ ಆಗಿ 1.5 ವರ್ಷ ಆಯಿತು. ತುಂಬ ವಿಳಂಬ ಆಯ್ತಾ ಇದೆ ನಮ್ಮ ರೈತರ ಬಗ್ಗೆ. ದಯಮಾಡಿ ಬೇಗ ಇದನ್ನು ಪರಿಹಾರನ ರೈತರಿಗೆ ಒದಗಿಸಲಿ ಎಲ್ಲನೂ ಕೂಡ ಕೊಡಲಿ ಅಂತ ನಾವು ಇವತ್ತು ಮತ್ತು ಅದರ ಗ್ರಾಮಗಳಲ್ಲಿ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮಗಳು ಇನ್ನು ಅದ್ರ ಸೇರಿದಂಥ ಸಂಬಂಧಪಟ್ಟಂತೆ ಇನ್ನೂ ಒಂದು 5-6 ಊರುಗಳು ಸೇರಿದೆ ಅಡಿಷ್ನಲ್ ಆಗಿ. ಅವೆಲ್ಲ ಮಾಡಿ ಅವ್ರಿಗೂ ಕೂಡ ರೈತರು ತುಂಬ ತೊಂದರೆ ಅವರು ಇವಾಗ ಬಂದಿರೋಲ್ಲ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮಸ್ಥರೇ. ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮನ್ನು ವಿಳಂಬ ಮಾಡ್ತಾಯಿದ್ದಾರೆ. ದಯಮಾಡಿ ನಮ್ಮದು ಮಾಡಿ ಅಂತ ಎಲ್ಲ ಇಲ್ಲಿ DC ಅವರಿಗೆ ಒಂದು ಮನವಿ ಕೊಡೋದಕ್ಕೆ ಬಂದಿದ್ದು. ಮತ್ತು ಅಲ್ಲಿ ಈ GPIDಗೆ ಸಂಬಂಧಪಟ್ಟಂಥ ಸರ್ಕಾರಿ ಭೂಮಿ ಇದೆ. ಆ ಸರ್ಕಾರಿ ಭೂಮಿ ಪಡೆದಂಥ ರೈತರುಗಳಿಗೂ ಕೂಡ ಪರಿಹಾರ ಬೇಗ ದೊರಕ್ತಾ ಇಲ್ಲ. ದಯಮಾಡಿ ಸರ್ಕಾರ ಅದು ಗಮನ ಹರಿಸಿ ಆ ರೈತರಿಗೆ ಸಂಬಂಧಪಟ್ಟಂಥ ರೈತರಿಗೆ ಇದನ್ನು ಒದಗಿಸಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಅವರು ಎಲ್ಲರ ಜೀವನ ಕಟ್ಕೊಳ್ಳೋದಕ್ಕೂ ಅನುವಾಗ್ತದೆ. ಇಲ್ಲದ್ರೆ ತುಂಬ ತೊಂದರೆ ಸಿಕ್ಕಾಗ್ತಾರೆ ಅವರು. ಯಾಕೆಂದರೆ ಇವತ್ತು ಪಡೆದಂಥ ಹಣ ನಾಳೆ ಅದು ಬೆಲೆ ಇರಲ್ಲ. ಎಲ್ಲೋ ಜಮೀನು ತಗೊಳ್ಳೋದಕ್ಕೋ ಅಥವಾ ಜೀವನ ಮಾಡೋದಕ್ಕೋ ದಯಮಾಡಿ ಬೇಗ ಅವ್ರಿಗೆ ಪರಿಹಾರ ಕೊಡಲಿ ಅವ್ರಿಗೂ ಕೂಡ ಅಂತ ಅನ್ನೋದೇ ನಮ್ಮ ಅನಿಸಿಕೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ತೊಂದರೆ ಆಗೋಯ್ತದೆ. ಮದುವೆಗಳು ಮಾಡೋವಂಥ ವಿಚಾರದಲ್ಲಿ ಎಷ್ಟು ದಿನ ಮದುವೆಗೆ ಒಂದು ಡೇಟ್ ಇಕ್ಬೋದು ಗೊತ್ತದೆ ಎಲ್ಲರಿಗೂ ಅದು ವಿಚಾರ. ಇವಾಗ 6 ತಿಂಗಳಲ್ಲಿ ಮದುವೆ ಮಾಡಬೇಕು, 1.5 ವರ್ಷ ಕಾಯ್ತಾರೆ ಯಾರಾದರೂ ಮದುವೆ ಮಾಡೋದಕ್ಕೆ. ಕಾಯಕ್ಕಾಗಲ್ಲ, ರೈತನ ಜೀವನ ಭಾಳ ಕಷ್ಟ ಇದೆ. ದಯಮಾಡಿ ಬೇಗ ಇದನ್ನು 6-1 ಮಾಡಿ ಮತ್ತು ಬೇಗ ತ್ವರಿತಗತಿಯಲ್ಲಿ ಎಲ್ಲರಿಗೂ ಕೂಡ ಹಣನ ಒದಗಿಸ್ಕೊಡ್ಬೇಕು. ಭಾಳ ವಿಳಂಬ ಆಯ್ತಾ ಇದೆ. 3 ತಿಂಗಳಾಯಿತು ಇವಾಗಲೇ ಎಲ್ಲ ನೋಟಿಫಿಕೇಷನ್ ಆಗಿ. ತುಂಬ ಜನಕ್ಕೆ ಹಣ ಇನ್ನೂ ಬಿಡುಗಡೆ ಆಗಲಿಲ್ಲ. ತುಂಬ ಜನ ಅದನ್ನು ಕೊಟ್ಟಿದ್ದಾರೆ, ಆದರೆ ಹಣ ಬಿಡುಗಡೆ ಆಗಲ್ಲ, ದಿನ ತಿರುಗ್ತಾವ್ರೆ. ದಯಮಾಡಿ ಇದನ್ನು ಪರಿಗಣಿಸಬೇಕು ಅಂತ ಸರ್ಕಾರನೇ ಆಗಲಿ GBID ಅಧಿಕಾರಿಗಳನ್ನಾಗಲಿ ನಾವು ಒಂದು ಮನವಿ ಕೊಡಬೇಕು ಅಂತ ನಾವು ಬಂದು. ಬೇರೆಯವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬೇರೆಯವ್ರನ್ನ ವಿರೋಧಿಸಬೇಕು ಅಥವಾ ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ತಾವ್ರೆ ಅವ್ರನ್ನ ನಾವು ತಿಕ್ಕಬೇಕು ಅನ್ನೋ ಒಂದು ಉದ್ದೇಶ ಅಲ್ಲ. ನಮ್ಮ ರೈತರ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ನಾವು ಬಂದಿದ್ದೀವಿ ಅಷ್ಟೇ.